ಮಸಾಲ ಮಿಕ್ಸರ್ಗೆ ಹಾಕ್ತೀನಿ. ಒಂದು ಮೆಣ್ಸಿನ್ಕಾಯಿ ಹಾಕ್ತೀನಿ, ಯಾಕಂದ್ರೆ ಭಾಳ ಅಂದರೆ ಭಾಳ ಖಾರ ಅದಾವೆ ಗುಂಟೂರು ಮೆಣ್ಸಿನ್ಕಾಯಿ. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 3 ಗಡ್ಡೆ ಅದಾವೆ. ಆಮೇಲೆ ಒಂದಿಷ್ಟು ಅಲ್ಲ ಐತಿ, ಅಲ್ಲ ಒಂದು 2-2.5 ಇಂಚಷ್ಟು ಐತಿ. ಆಮೇಲೆ ಇವು ಬೀನ್ಸ್, ಕ್ಯಾರೆಟ್ ಇಲ್ಲೇ ಇಟ್ಟು, ಟೊಮ್ಯಾಟೊ, ಆಮೇಲೆ ಉಳ್ಳಾಗಡ್ಡಿ ಇವನ್ನಿಷ್ಟು ಮಿಕ್ಸರ್ಗೆ ಹಾಕೊಳತ್ತೇನೆ. ಪುದೀನ ಏನು ಹಾಕ್ಕೊಳಂಗಿಲ್ಲ, ಯಾಕಂದ್ರೆ ಅದು ಸ್ವಲ್ಪ ಕೈ ಬಿಡ್ತೈತಿ. ಅಕ್ಕಿ ಜಸ್ಟ್ ಒಂದು 10 ನಿಮಿಷ ನೆನೆಸಿ ಆಮೇಲೆ ತೊಳೆದಿಟ್ಟೇನೆ. ಆಮೇಲೆ ಕೊತ್ತಂಬರಿ ಎಲ್ಲ ಬಿಡಿಸಿಟ್ಕೊಂಡೇನೆ. ಇವತ್ತು ನಾನು ಚುರ್ಮರ್ನೂ ಮಾಡತ್ತೇನೆ, ಕೆಂಪು ಖಾರದ. ಇವರು ಮಂಗಳೂರು ಸೈಡ್ ಅವ್ರಿಗೆ ಗೊತ್ತಿರೋಲ್ಲ, ಅದಕ್ಕೆ ಪಾಪ ಅವ್ರು ಒಂದು ಸತಿ ಮಾಡಿಕೊಡು ಅಂತ ಹೇಳಿದಾರೆ. ಸೊ ಅದು ಮಾಡ್ತೇನೆ. ಇದು ಮಿಕ್ಸರ್ಗೆ ಹಾಕೊಂಡ್ಬರ್ತೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನೆ. ಇವತ್ತು ಡಾಲಿಗೆ ಆರಾಮಿಲ್ಲ, ಅದಕ್ಕೆ ತುಪ್ಪ ಹಾಕಿಲ್ಲ. ಇಲ್ಲ ನಾನು ತುಪ್ಪ ಹಾಕ್ತಿದ್ದೆ. ಇದು ಆಯಿಲ್ ಫುಲ್ ನೀರು ಗತೈತಿ, ಯಾಕಂದರೆ ಇವರು ಮಂಗಳೂರು ಜನ ಎಲ್ಲ ಇದು ಯೂಸ್ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಹಾಕ್ತಾರೆ. ಪಲಾವ್ಗೆಲ್ಲ ಏನು ಎಣ್ಣೆ ಜಾಸ್ತಿ ಬೇಕಾಗಿಲ್ಲ. ಇದು ಜೀರಿಗೆ ಹಾಕಾಕ್ತೇನೆ ಫಸ್ಟಿಗೆ. ಆಮೇಲೆ 1-1.5-2 ಇಂಚಷ್ಟು ಚಕ್ಕೆ ಹಾಕ್ತೀನಿ. ಆಮೇಲೆ ಇದು ಸ್ವಲ್ಪ ಹಾಕಾಗ್ತೇನೆ. ಇದು ಏನೋ ಅಂತಾರಪ್ಪ ಮಸಾಲೆ ಒಳಗೆ. ಆಮೇಲೆ ಪಲಾವ್ ಎಲೆ ಹಾಕಾಗ್ತೀನಿ. ಒಂದು 4 ಹಾಕಾಗ್ತೀನಿ, ಯಾಕಂದರೆ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ. 1 kg ಅಷ್ಟು ಮಾಡತ್ತೇನೆ ನಾನು. ಆಮೇಲೆ ಲವಂಗ ಒಂದು 8 ಹಾಕ್ತೇನೆ, ಏಲಕ್ಕಿ ಒಂದು 8 ಹಾಕ್ತೇನೆ. ಇದು ನೋಡ್ರಿ ಬೀನ್ಸ್ ಮತ್ತು ಕ್ಯಾರೆಟ್ ಇವನ್ನ ಹಾಕಾಗ್ತೇನೆ. ಮತ್ತು ಬೇಕಿದ್ರೆ ಬೇಕಿದ್ರೆ ಅವೆಲ್ಲ ಹಾಕೋಬೋದು. ನಾ ಸದ್ಯಕ್ಕೆ ಇದಷ್ಟು ಹಾಕಾಗ್ತೇನೆ. ಆಮೇಲೆ ಉಳ್ಳಾಗಡ್ಡಿ ಇದೆಲ್ಲ ಮಿಕ್ಸರ್ ಹಾಕೊಂಡಿದ್ದು ಪೇಸ್ಟ್ ರೆಡಿ ಐತಿ, ಅದನ್ನು ತೋತೀನಿ. ನೋಡ್ರಿ ಇದು ಪೇಸ್ಟ್ ಐತಿ, ಜಾಸ್ತಿ ಐತಿ. ಇನ್ನೊಂದು 2 ಟ್ರಿಪ್ ಒಳಗೆ ಹಾಕಿದ್ದೆ ನಾನು. ಇದೆಲ್ಲ ಹಾಗಾಗ್ತೇನೆ. ನೋಡಿರಿ ಇದ್ರೊಳಗೆ ಆಲ್ರೆಡಿ ನೀರು ಇರ್ತೈತಿ, ಅದಕ್ಕೆ ನಾವು ನೀರು ಹಾಕುವಾಗ ಒಂದು ಕಡಿಮೆ ಹಾಕ್ತೀವಿ. ಇದನ್ನು ಚಲೋ ಥರ ಇದು ಮಾಡಬೇಕು. ಇದು ನೀರಿನ ಅಂಶ ಹೋಗುವವರೆಗೂ ಫ್ರೈ ಮಾಡಬೇಕು. ಆಯ್ತು. ಇದು ನೋಡ್ರಿ ಸ್ವಲ್ಪ ಇದಾಗೈತಿ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ. ಒಂದು 4 ಟೀ ಸ್ಪೂನ್ ಹಾಕ್ತೀನಿ. ಧನಿಯಾ ಒಳ್ಳೆ ಇದು ಇರ್ತೈತಿ. ಇದು ನೋಡ್ರಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡೇನೆ, ಇದನ್ನು ಹಾಕಾಗ್ತೇನೆ. ಆಮೇಲೆ ಪುದೀನ ತೊಳೆದಿಟ್ಕೊಂಡೇನೆ. ಪುದೀನ ಒಂದಿಷ್ಟು, ಕೊತ್ತಂಬರಿಗಿಂತ ಪುದೀನ ಜಾಸ್ತಿ ಹಾಕ್ಬೇಕು ಪೋರ್ಷನ್. ಪುದೀನ ಫ್ಲೇವರ್ ಚಲೋ ಇರ್ತೈತಿ. ಇನ್ನೊಂದು ಸ್ವಲ್ಪ ಇದಾಗಲಿ. ಇದು ನೋಡ್ರಿ ಸ್ವಲ್ಪ ಕರಿಬೇವು ಹಾಕಂತೆ. ಪರವಾಗಿಲ್ಲ ಬಿಡಿ. ಸ್ವಲ್ಪ ಗರಂ ಮಸಾಲ ಹಾಕಾಗ್ತೇನೆ. ಇದು ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕಾಗ್ತೇನೆ, ರುಚಿಗೆ ತಕ್ಕಷ್ಟು ಹಾಕುದ. ನಾನು ತೊಗೊಂಡು ಬರ್ತೇನೆ 2 ಮಿನಿಟ್ಸ್. ಇಲ್ಲ ಇರುತ್ತೆ, ನಾನು ತರ್ತೇನೆ. ಇದನ್ನು ಹಾಕಿದರೆ ನೀವು ಸೀಟಿ ಆದ್ಮೇಲೆ ಬಂದು ಇಷ್ಟು ಹಿಂಗೆ ಹಾಕಾಗ್ತೇನೆ ನೋಡಿರಿ. ಈಗ ಎಲ್ಲ ಆಲ್ಮೋಸ್ಟ್ ಇದು ನೀರು ಹೋಗಿ ಸೈಡ್ ಎಲ್ಲ ಆಯಿಲ್ ಥರ ಅನ್ಸಾಗ್ತೈತಿಲ್ಲ, ಅಂದ್ರೆ ಆಲ್ಮೋಸ್ಟ್ ಆದಂಗೆ. ಈಗ ರೈಸ್ ಹಾಕಿ
ಮಿಕ್ಸ್ ಮಾಡಿ ನೋಡಿರಿ 2 ಗ್ಲಾಸ್ ಅಥವಾ 2.5 ಹಾಕ್ತೇನೆ. ಇದು ನೋಡಿರಿ 2.5 ಇದು ಹಾಕೇನಿ ರೈಸ. ಇದಕ್ಕೆ ನಾನು 5ರಷ್ಟು ನೀರು ಹಾಕಾಕ್ತೇನೆ. 5ಕ್ಕೆ ಸ್ವಲ್ಪ ಕಡಿಮೆ. ಇದು ಹಾಕಿ ನಾರ್ಮಲ್ ನಾವು ರೈಸಿಗೆ 3 ಸೀಟಿ ಹೊಡಿಸ್ತೇವೆ, ಅಷ್ಟು ಸೀಟಿ ಹೊಡಿಸಿದ್ರೆ ಸಾಕು, ಪರ್ಫೆಕ್ಟಾಗಿ ಇದಾಗ್ತದೆ.